ಸಾವಿತ್ರಿಬಾಯಿ ಫುಲೆ ಇವರ ಜನ್ಮ ದಿನಾಚರಣೆಯನ್ನ ಸಾವಿತ್ರಿಬಾಯಿ ಫುಲೆ ಸಂಘ ಕುಸ್ನೂರು ಕುಸ್ನೂರು ಗ್ರಾಮದ ಸಮುದಾಯ ಭವನದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಕುಸ್ನೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಹಿಳಾ ಸಂಘದ ವತಿಯಿಂದ ಸಾವಿತ್ರಿಬಾಯಿ ಫುಲೆಯವರ ಜನ್ಮ ದಿನಾಚರಣೆಯನ್ನ ಕೇಕ್ ಕಟ್ ಮಾಡುವ ಮೂಲಕ ಆಚರಣೆ ಮಾಡಲಾಯಿತು. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಕುಸನೂರು ಗ್ರಾಮದ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಜೈಬಿಮ್ ಟಿವಿ ನಿರ್ದೇಶಕರಾದ ಶಂಕರ್ ಕೋಡ್ಲರ್ ಅವರು ಅತಿಥಿಗಳಾಗಿ ಆಗಮಿಸಿದ್ರು. ವಿಶೇಷವಾಗಿ ಉಪನ್ಯಾಸವನ್ನ ಕೆಎಸ್ ಬಂಧು ಅವರು ಮಾಡಿದ್ರು. ನಮ್ಮ ಕುಸನೂರು ಗ್ರಾಮದಲ್ಲಿ ಮತ್ತು ಶ್ರೀ ರಮಾಬಾಯಿ ಅಂಬೇಡ್ಕರ್ ಮಹಿಳಾ ಮಂಡಳ ಮತ್ತು ಸಾವಿತ್ರಿಬಾಯಿ ಫುಲೆ ಮಹಿಳಾ ಮಂಡಳದವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಯೂತ್ ಸಂಘದವರು ಸೇರ್ಕೊಂಡು ಅದರಲ್ಲಿ ವಿಶೇಷವಾಗಿ ನಮ್ಮ ಶಿವಶರಣಪ್ಪ ದೊಡ್ಡಮನಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ರೇವಸಿದ್ದಪ್ಪ ಹಿರಿಯರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ವಿಶ್ವನಾಥ್ ಕೊಟ್ನಳ್ಳಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರಿ. ಈ ಕಾರ್ಯಕ್ರಮವನ್ನ ಸಾವಿತ್ರಿಬಾಯಿ ಫುಲೆ ತಾಯಿಯವರಿಗೆ ಮಾಲಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಈ ನಾಡಿನ ಹಿರಿಯ ಪತ್ರಕರ್ತರು, ಸಾಮಾಜಿಕ ಚಿಂತಕರು, ಶಿಕ್ಷಣ ರಂಗದಲ್ಲಿ ಕ್ರಾಂತಿಯನ್ನು ಮಾಡಿ ಬಹುಶಃ ಇವತ್ತ ಯಾರ ಕೈಲಿಂದ ಉದ್ಘಾಟನೆ ಮಾಡಿದಿರಲ್ಲ, ಮಹಾತ್ಮ ಜ್ಯೋತಿಬಾ ಫುಲೆ ಅಂತಕ್ಕಂಥ ಶಿಕ್ಷಣ ಸಂಸ್ಥೆಯನ್ನ ಕಲಬುರಗಿಯಲ್ಲಿ ನಡೆಸ್ತಕ್ಕಂಥ ಮಹಾನುಭಾವರಾದಂತ ಶಂಕರ ಕೋಡ್ಲಾ ಕೈಲಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿರಿ. ಇದಕ್ಕೊಂದು ಅರ್ಥ ಬಂದಿದೆ ಅಂತಕ್ಕಂಥದನ್ನ ನಾನಾದ್ರೂ ಭಾವಿಸ್ಕೊಂಡಿದ್ದೀನಿ. ಇವಾಗ ನನ್ನ ತಾಯಿ ಡಾಕ್ಟರ್ ಜಯದೇವಿ ಗಾಯಕವಾಡ ಅಕ್ಕರ್ ಅವರು ಇವತ್ತ ಎರಡು ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾರೆ. ನಮ್ಮ ಹಿರಿಯ ಸೋದರರಾದಂತ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ಅವರು ಮತ್ತು ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ನಮ್ಮ ತಾಯಿಗಳು ಮತ್ತು ಊರಿನ ಪ್ರಮುಖ ನಮ್ಮ ಪಾಟೀಲರು ಮತ್ತು ಉಳಿದವರು ಎಲ್ಲರೂ ಇಲ್ಲಿ ಸೇರಿದ್ರಿ. ಒಂದು ಸ್ವಲ್ಪ ಜನಗಳಿದ್ದೀರಿ. ತಾಯಿದರೆ ನಮಗೆ सौ नन्हे लेकर क्या करने का है, एक बहादुर चाहिए अंದಾಗ ಸಾವಿರಾರು ಜನಗಳು ಲಕ್ಷ ಜನಗಳು ಲಕ್ಷ ಪಟ್ಟು ಜನಗಳು ತಗೊಂಡು ಏನ್ ಮಾಡ್ಬೇಕು ಹೇಳ, ಲಕ್ಷ ಪಟ್ಟು ಸಾವಿತ್ರಿಬಾಯಿ ಫುಲೆ ಅವರ ವಿಚಾರಗಳನ್ನ, ಚಿಂತನೆಗಳನ್ನ, ಮಂಥನಗಳನ್ನ ಆ ರಥ ಎಳಿತಕ್ಕಂತ ಶಿಸ್ತಿನ ಸಿಪಾಯಿಗಳು ನೀವೇನು ಕೆಲವೊಂದು ಹೆಣ್ಮಕ್ಳಾದ್ರೂ ಕೂತಿರಲ್ಲ, ನಿಮ್ಮೆಲ್ಲರಿಗೆ ನನ್ನ ಅನಂತ ನಮನಗಳನ್ನ ಸಲ್ಲಿಸುತ್ತೇನೆ. ಕಾರಣ ಏನು ಅನ್ನೋದಾಗಿದ್ರೆ ಸಾವಿತ್ರಿಬಾಯಿ ಫುಲೆ ನಮ್ಮಕ್ಕ ಇನ್ನು ಎಲ್ಲ ಹೇಳ್ಕೊಡ್ತಾರೆ. ನಾನು ಒಂದ್ ಸ್ವಲ್ಪ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ, ಒಂದ್ 2 ನಿಮಿಷದಲ್ಲಿ. ಸಾವಿತ್ರಿಬಾಯಿ ಫುಲೆ ಒಂದ್ಸಲ ನೋಡ್ರ ಉಪ್ಪಿಟ್ಟು ತಗೊಂಡ್ತಿದ್ವಿ, ಅಡಿಗೆ ಮಾಡ್ತಾ ಇರ್ತಾಳೆ, ಒಲೆ ಮೇಲೆ ಅನ್ನ ಇಟ್ಟಿದ್ದಾಳೆ, ವಿಪರೀತವಾಗಿ ಉಚ್ಚು ಹೋಗ್ಲಾಗ್ತಿದೆ. ಆದ್ರೂ ಕೂಡ ಒಲೆ ಒಂದೇ ಸಮನೆ ಕಟ್ಟಿಗೆಗಳನ್ನ ಹಾಕ್ತಾ ಸಾವಿತ್ರಿಬಾಯಿ. ಸಮಾರಂಭವನ್ನ ಉದ್ಘಾಟನೆ ಮಾಡಿದ ಶಂಕರ್ ಕೋಡ್ಲಾ ಅವರು ಮಾತನಾಡಿದ್ರು. ಮಹಿಳಾ ಮಂಡಳದವರು ಆಚರಿಸಿದ್ದು ತುಂಬಾ ಸಂತೋಷದ ವಿಷಯ ಮತ್ತು ಹೆಮ್ಮೆಯ ವಿಷಯ. ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಷಣಕಾರರಾಗಿ ಆಗಮಿಸಿರುವ ಶ್ರೀ ಕನ್ನಡ ಬಂಧುವರೇ, ದೇಶ ಬಂಧುವರೇ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಸದಸ್ಯರೇ, ಸಂಸ್ಥೆಯ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಮತ್ತು ವೇದಿಕೆಯಲ್ಲಿ ಆಸರಾಗಿರತಕ್ಕ ಎಲ್ಲರಿಗೂ ನಾನು ದೇವಿ ಹೇಳ್ತಾ ಮತ್ತು ಮುಗಿಸುತ್ತ ತಾಯಿಯಂದಿಗೂ ಸಹ ದೇವಿ ಹೇಳ್ತಾ, ಇವತ್ತಿನ ದಿನ ನಾವೆಲ್ಲರೂ ಈ ರೀತಿಯಿಂದ ಕುರ್ಚಿ ಮಾಡಿ ಕುಂತು ಭಾಷಣ ಮಾಡೋಕ್ಕೆ ಕಾರಣ ಜ್ಯೋತಿಬಾ ಫುಲೆ ಮತ್ತು ಅವರ ಪತ್ನಿ ಸಾವಿತ್ರಿಬಾಯಿ ಫುಲೆ. ಅವರು ಶಿಕ್ಷಣ ಮಾರ್ಗ ಕೊಟ್ಟಿರಲಿಲ್ಲ ಅಂದ್ರೆ ನಾವು ಎಲ್ಲೋ ಒಂದು ಕತ್ತಲ ಕೋಣೆಯಲ್ಲಿದ್ದಂಗೆ ಇರ್ತಿದ್ದೇವೆ. ಅವರು ತಮ್ಮ ಮಾನ ಮರ್ಯಾದೆಗೆ ಎಷ್ಟೇ ಕಳೆದರೂ ಸಹ ಅವರ ಅಪಮಾನಗಳನ್ನು ಸಹಿಸಿಕೊಂಡು ನಮ್ಮ ದೀನ ದಲಿತರಿಗೆ, ಅಸ್ಪೃಶ್ಯರಿಗೆ ಮನೆಗಳಿಗೆ ಹೋಗಿ ಶಿಕ್ಷಣವನ್ನು ಕೊಟ್ಟು ಶಿಕ್ಷಕರಾಗಿರಿ ಎಂದು ಹೇಳಿದ ಮಹಾ ಸಾವಿತ್ರಿಬಾಯಿ ಫುಲೆ ಅವರು ಭಾರತ ದೇಶದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಹುಟ್ಟಿರ್ತಕ್ಕಂಥ ಮಹಾ ತಾಯಿಯ ದಿನ ಎಂದು ಕುಸ್ನೂರು ಗ್ರಾಮದ
ಮಹಿಳಾ ಮಂಡಳದವರು ಆಚರಣೆ ಮಾಡ್ತಿರೋದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ತಾವೆಲ್ಲರೂ ಸಹ ಸಾವಿತ್ರಿಬಾಯಿ ಫುಲೆ ಜನ್ಮ ದಿನಾಚರಣೆಯನ್ನು ಒಂದು ಪ್ರಮಾಣ ಮಾಡಬೇಕು. ನಾವು ನಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು, IAS IPS ಮಾಡಬೇಕು. ಮತ್ತು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಭಾಗದ ಜನರಿಗೆ IAS IPS ಮಾಡಬೇಕು ಅಂತ ಒಂದು ನಿಮಗಾಗಿ ಒಂದು ತರಬೇತಿ ಕೇಂದ್ರವನ್ನೇ ಉದ್ಘಾಟನೆ ಮಾಡಿದ್ದಾರೆ. ಅದನ್ನು ತಾವೆಲ್ಲರೂ ಸದುಪಯೋಗ ಪಡಿಬೇಕು, ವಿದ್ಯಾವಂತರಾಗಬೇಕು. ಸುಮಾರು ಇಲ್ಲಿ 100-150 ಮನೆಗಳಿವೆ. ಮನೆ ಮನೆಗೆ ಒಬ್ಬೊಬ್ಬರು ಹುಡುಗಿಯಾಗಲಿ ಹುಡುಗರಾಗಲಿ ಶಿಕ್ಷಕರು ಮಾಡಬೇಕೆಂದು ಬೆಳಕಂತೆ ಮಾಡಬೇಕು. ಮಾಡಿದ್ರೆ ನೀವು ಮಾಡಿದಂತ ಸಾರ್ಥಕ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇನ್ನೂ ಒಂದೆರಡು ಮಾತು ಹೇಳೋದಿಲ್ಲ. ಈ ಕುಸ್ನೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಕಡೆಗಾಣಿಸಿದೆ ಅಂತ ಕಂಡು ಬರ್ತಾ ಇದೆ ನನಗೆ. ಯಾಕಂದ್ರ ಸಾಕಷ್ಟು ಹಣ ಈ ಗ್ರಾಮ ಪಂಚಾಯತಿ ಕುಸ್ನೂರಿನಿಂದಷ್ಟು ಹಣ ಬೇರೆ ಯಾವ ಪಂಚಾಯತಿಗೂ ಇಲ್ಲ. ಅಷ್ಟು ಹಣ ಬಂದದ್ದು ಇನ್ನ ಗುಡಿಸಿಗಳೇ ಇದ್ದಾವೆ. ಯಾರ ಜಾಗ ಅದ ಅವ್ರಿಗೆ 5 ಲಕ್ಷ ರೂಪಾಯಿ ಮನೆ ಕಟ್ಟಿಗೆಲ್ಲ ಕೊಡ್ತಾರೆ. ಅದನ್ನು ನೀವು ಯಾರು ಸಂಬಳ ಪಡೆದಿಲ್ಲ ಅಂತ ಕಾಣಿಸ್ತದ. ನಿಮ್ಮ ಗ್ರಾಮ ಪಂಚಾಯತಿ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರು ಸಹ ನಿಮ್ಗೆ ಯಾರು ಹೇಳಿಲ್ಲ ಅಂತ ಕಾಣಿಸ್ತದೆ. ಈ ಕುಸ್ನೂರಿಗೆ ಪಂಚಾಯತಿ ಬರ್ತಕ್ಕಂಥ ಹಣ ನೋಡಿದ್ರ ಇದು ಸುಂದರವಾದ ನಗರ ಮಾಡ್ಬೇಕಾಗಿತ್ತು. ಅಂತ ತಾರ್ಫೈಲ್ ಅಂತ ಸುಂದರವಾದ ನಗರ ಮಾಡಿದ್ದಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಒಳಗಡೆ ಬರ್ಲಿಕ್ಕೆ ಜಾಗ ಇಲ್ಲ, ಏನಿಲ್ಲ, ಎಂತಿಲ್ಲ. ನೀವೆಲ್ಲರೂ ಯಾಕೆ ಕಣ್ಣು ಕೂತಿದ್ರಿ? ಸಾಕಷ್ಟು ಇಲ್ಲಿ ಒಂದೊಂದು ಪ್ಲಾಟಿಗೆ ಸುಮಾರು 20-30 ಸಾವಿರ ರೂಪಾಯಿಗಳನ್ನು ತಗೊಂಡು ರಿಜಿಸ್ಟ್ರೇಷನ್ ಮಾಡ್ತಾರ, ಫೀಸ್ ಬರ್ತದ, ಅದ್ರ ಶುಲ್ಕ ಬರ್ತದ. ಸಾಕಷ್ಟು ದುಡ್ಡು ಈ ಪಂಚಾಯತಿ ಬಂದಷ್ಟು ದುಡ್ಡು ಬೇರೆ ಯಾವ ಪಂಚಾಯತಿಗೆ ಬಂದಿಲ್ಲ. ನಂತರ ಡಾಕ್ಟರ್ ಮಿಸಸ್ ಕಾಂಬಳಿ ಅವರು ಮಾತನಾಡಿದ್ರು. ಕುಸ್ನೂರು ಗ್ರಾಮದಲ್ಲಿ ನಮ್ಮ ದೊಡ್ಡಮನಿ ಸರ್ ಅವರ ಬಳಗ ಇವತ್ತು ಮಾಡ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮದ ಆಗಮಿಸಿ ತಮ್ಮ ಅರ್ಥಪೂರ್ಣ ಮಾತುಗಳನ್ನಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ಕೌಂಡಸ್ನವರೇ ಮತ್ತು ಇದೀಗ ತಾನೇ ಬಹಳಷ್ಟು ಜೋರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್, ಸಾವಿತ್ರಿಬಾಯಿ ಫುಲೆ ಅಂತಂದ್ರೆ ಆ ತರದ ಮಾತುಗಳು ಎಲ್ಲರ ಮೈಮನದಲ್ಲಿ ಕೂಡ ಬರ್ತವೆ. ಹೀಗಾಗಿ ಸದಾ ನನಗೆ ಅವತ್ತು ಮಾರ್ಗದರ್ಶಕರಾಗಿರ್ತಕ್ಕಂಥ KS ಬಂಧು ಸರ್ ಅವರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದ ಹಾರ್ದಿಕವಾದಂತಹ ಶುಭಾಶಯಗಳನ್ನ ನಿಮಗೆ ಸಲ್ಲಿಸ್ತೇನೆ. ಈಗಾಗಲೇ ಶಂಕರ್ ಕೋಡಾ ಸರ್ ಅವರು ಮತ್ತು KS ಬಂಧು ಸರ್ ಅವರು ಮಾತಾಡಿದ್ದಾರೆ. ಯಾಕೆ ಸಾವಿತ್ರಿಬಾಯಿ ಫುಲೆ ಅಂತವ್ರು, ಜ್ಯೋತಿಬಾ ಫುಲೆ ಅಂತವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತವರ ಚರಿತ್ರೆಗಳನ್ನ ಮತ್ತೆ ಮತ್ತೆ ನಮ್ಮ ಮಕ್ಕಳಿಗೆ ಇವತ್ತು ಓದಿಸ್ಬೇಕಾದಂತ ಅಗತ್ಯತೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ನಾವೆಲ್ಲ ಇಷ್ಟು ಓದಿದ್ದೀವಿ, ಇಷ್ಟು ಬರ್ದಿದ್ದೀವಿ, ಇಷ್ಟು ಗಟ್ಟಿಯಾಗಿ ನಿಂತು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತವ್ರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಒಂದ್ ವೇಳೆ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದ್ರೂ ಹುಟ್ಟಿದೆ ಕೂತಿದೆ ಬಹುಶಃ ನಾವು ಯಾವುದೋ ಒಂದು ಗೌಡರ ಫಲದಲ್ಲಿ ಇವತ್ತು ಶರೀಕರಿತಾ ಇದ್ದೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಅಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಾಮಾಜಿಕ ಚಳುವಳಿಯ ಗುರು ಅಂತ ಸಾವಿತ್ರಿಬಾಯಿ ಫುಲೆ ಅವರನ್ನ ಮತ್ತು ಜ್ಯೋತಿಬಾ ಫುಲೆ ಅವರನ್ನ ಹೇಳ್ಕೊಳ್ತಾರೆ. ಅವರೇ ನನ್ನ ಸಾಮಾಜಿಕ ಚಳುವಳಿಗೆ ಗುರು ಯಾರು ಅಂತ ಹೇಳಿದ್ರೆ ಸಾವಿತ್ರಿಬಾಯಿ ಫುಲೆ ಅವರು, ಜ್ಯೋತಿಬಾ ಫುಲೆ ಅವರು. ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿಬಾಯಿ ಫುಲೆ ಅವರು ಮೊದಲೆಲ್ಲ ಅನಕ್ಷರಸ್ಥ ಮಹಿಳೆ ಇದ್ರು. ಮದುವೆ ಮಾಡ್ಕೊಂಡು ಗಂಡನ ಮನೆಗೂ ಬಂದಾಗ ಏನು ಓದ್ಲಿಕ್ಕೂ ಬರ್ತಾ ಇರ್ಲಿಲ್ಲ, ಬರೀಲಕ್ಕೂ ಬರ್ತಾ ಇರ್ಲಿಲ್ಲ. ಆದ್ರೆ ಜ್ಯೋತಿಬಾ ಫುಲೆ ಅವರು ಮನೆಗೆ ಬಂದಿರ್ತಕ್ಕಂಥ ಹೆಂಡತಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ, ಈ ಕಲಿಸಿ ಅವಳನ್ನ ಒಂದು ಟ್ರೈನಿಂಗ್ ಕೊಡಿಸಿ ಶಿಕ್ಷಕಿಯನ್ನಾಗಿ ಮಾಡ್ತಾರೆ. ಇವತ್ತು ಎಲ್ಲ ಗಂಡು ಮಕ್ಕಳು ಆ ತರದ ಕೆಲಸ ನೀವೆಲ್ಲ ಕೂಡ ಮಕ್ಕಳಿಗೆ ಆ ರೀತಿಯಾಗಿರ್ತಕ್ಕಂಥ ಓದು ಬರಹ ಮಾಡಿಸ್ಬೇಕು. ಕಲಿತಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆ ಹೆಣ್ಮಕ್ಳ ಸಲುವಾಗಿ ಈ ದೇಶದಲ್ಲಿ ಮೊಟ್ಟ ಮೊದಲು ಹೆಣ್ಮಕ್ಳಿಗಾಗಿ ಯಾರಾದ್ರೂ ಶಾಲೆಯನ್ನು ತೆರೆದಿದ್ದಾರೆ ಅಂತ ಹೇಳಿದ್ರೆ ಅದು ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ. ಧನ್ಯವಾದಗಳು.
ಶ್ರೀ ದೊಡ್ಮನಿಯವರ ವಂದನಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ಳಲಾಯಿತು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.